ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಹೆಲ್ತಿ ಬಿಸ್ಕೆಟ್, ಗೋಧಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಒಣಗಿರೋ ಕೊಬ್ಬರಿ ಕೂಡ ಹಾಕ್ಕೊಬೋದು. ನಮ್ಮ ಮನೇಲಿ ಒಣಗಿರೋ ಕಾಯಿ ಇರಲಿಲ್ಲ ಕೊಬ್ಬರಿ, ಆದ್ದರಿಂದ ನಾನು ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು, ಅಂದರೆ ಉಡುಡಿಯಾಗಿ ಆಗಬೇಕು. ಹಾಗೆ ನಾನು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಹೀಗೆ ರುಬ್ಕೊಬೇಕಾಗುತ್ತೆ. ಈಗ ಇದು ರುಬ್ಬಿದ ಮೇಲೆ ನಾನಿವಾಗ ಬಾಣಲಿ ಬಿಸಿ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ಬೇಕಾದರೆ ತುಪ್ಪ ಕೂಡ ಹಾಕಿ ಫ್ರೈ ಮಾಡ್ಬೋದು, ಇಲ್ಲ ಆಮೇಲೆ ಹಾಕ್ಕೊತೀನಿ ಅಂದರೆ ಆಮೇಲೆ ಕೂಡ ಹಾಕ್ಕೊಬೋದು. ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಕ್ರಿಸ್ಪಿಯಾಗಿ ಗರಿ ಗರಿ ಆಗೋವರೆಗೂ ನಾವು ಕೊಬ್ಬರಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಆರಾಮ ಬರುತ್ತೆ ನೋಡಿ. ಇಷ್ಟು ಹುರಿದ್ರೆ ಸಾಕು, ಇಷ್ಟು ಹುರಿದಿದ್ದೀನಲ್ವ, ಇದು ಸಾಕು ಕನ್ಸಿಸ್ಟೆನ್ಸಿ. ಈಗ ನೆಕ್ಸ್ಟ್ ಅದೇ ಬೌಲಿಗೆ 1 ಬೌಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಅರೋಮ ಸ್ಮೆಲ್ ಚೆನ್ನಾಗಿ ಬರಬೇಕು, ಆದ್ದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ಸಾಕು. ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಹುರಿದಿರೋ ಗೋಧಿ ಹಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ನಿಧಾನಕ್ಕೆ ಹಾಕ್ಕೊಳ್ಳಿ, ಚೆಲ್ಕೊಳಕ್ಕೆ ಹೋಗಬೇಡಿ. ನೀವು ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಬೇಗನೆ ತಳ ಹಿಡಿದ್ಬಿಡುತ್ತೆ ಮತ್ತು ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗ ನೋಡಿ, ಗೋಧಿ ಹಿಟ್ಟಿಗೆ ಒಂದು ಬೌಲಿಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅದೇ ಬಾಣಲಿಗೆ ಬೆಲ್ಲ ಕರ್ಗಕ್ಕೆ ಇಟ್ಕೊತಿದ್ದೀನಿ. ಇಲ್ಲಿ 1 ಬೌಲ್ ನೀವು ಗೋಧಿ ಹಿಟ್ಟು ತಗೊಂಡ್ರೆ ಅರ್ಧ ಬೌಲ್ ಬೆಲ್ಲ ಸಾಕಾಗುತ್ತೆ. ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕಿ ಕರಗಿಸ್ಕೊಳ್ಳಿ. ಯಾವುದೇ ರೀತಿ ಇದು ಬೆಲ್ಲನ ಬರೀ ಕರಗಿಸ್ಕೊಂಡ್ರೆ ಸಾಕು, ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಬೆಲ್ಲ. ಆದ್ದರಿಂದ ನೋಡಿಕೊಂಡು ಕರಗಿಸ್ಕೊಳ್ಳಿ, ಬೆಲ್ಲ ಬೇಗನೆ ಕರಗಿಬಿಡುತ್ತೆ. ಪಾಕ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನು ಪಾಕ ಏನು ಬೇಡ ಅನ್ನೋದ್ರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ. ನೋಡಿ, ಇವಾಗ ಆಲ್ಮೋಸ್ಟ್ ಬೆಲ್ಲ ಕರಗಿದೆ, ಇಷ್ಟು ಕರಗಿದ್ರೆ ಸಾಕು. ಇವಾಗ ನೋಡಿ, ಇದು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ ತೆಂಗಿನಕಾಯಿ ತುರಿ ಹುರಿದ್ನಲ್ಲ, ಅದು 1 ಬೌಲ್ ಹಾಕ್ಕೊತಿದ್ದೀನಿ. ಡ್ರೈ ಫ್ರೂಟ್ಸ್ ಸಣ್ಣದಾಗಿ ಹೆಚ್ಚಿ ನಾನು ಸೇರಿಸ್ಕೊತಿದ್ದೀನಿ. ಇದನ್ನು ನೋಡಿ, ಈ ಥರ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಬೋದು. ನಾನಿಲ್ಲಿ ಬಾದಾಮಿ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ನೀವು ಪಿಸ್ತಾ ಕೂಡ ಹಾಕ್ಕೊಬೋದು, ಪಿಸ್ತಾ ಒಣ ಖರ್ಜೂರ ಕೂಡ ಹಾಕ್ಕೊಬೋದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ನೋಡಿ 4 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ಕರಗಿಸಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಬೆಲ್ಲನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ತುಪ್ಪ ಕೆಲವು ಕಡೆ ಮಾತ್ರ ಹರಡಿರುತ್ತೆ, ಇನ್ನು ಕೆಲವು ಕಡೆ ಹೋಗಿರಲ್ಲ. ಆದ್ದರಿಂದ ಚೆನ್ನಾಗಿ ಕೈಯಲ್ಲಿ ಕಲಸಿ ಆದಮೇಲೆ ನೀವು ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತುಪ್ಪ ಹಾಕಿರೋದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಯಿತು. ಇವಾಗ ಬೆಲ್ಲನ ನಾನು ಸೋಸ್ಕೊತಿದ್ದೀನಿ. ಏನಾದರೂ ಗಲೀಜಿದ್ದುತ್ತೆ ಅನ್ನೋ ರೀಸನ್ನಿಗೆ ನಾನು ಸೋರಿಸ್ಕೊಂಡು ಹಾಕ್ಕೊತಿದ್ದೀನಿ. ಸ್ಟಾರ್ಟಿಂಗೇ ಎಲ್ಲನೂ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಏನಕ್ಕೆ ಅಂದರೆ ತೆಳುವಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಚೆನ್ನಾಗಿ ಸ್ವಲ್ಪ ಸುಡ್ತಾ ಇರುತ್ತೆ, ನೋಡಿಕೊಂಡು ನೀವು ನಿಧಾನಕ್ಕೆ ಕಲಿಸ್ಕೊಳ್ಳಿ ಅಂತಲೇ ಹೇಳ್ಬೋದು. ತೀರಾ ಅದು ಪಾಕ ಕಡಿಮೆ ತಣ್ಣಗಾದ್ಮೇಲೆ ನೀವು ಕಲ್ಸೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೋಡಿ, ಎಲ್ಲನೂ ಪಾಕನ ಕೊನೆಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಥರ ಇಷ್ಟು ತಿಕ್ಕಾಗಿದ್ದರೆ ಸಾಕು, ತೀರಾ ಗಟ್ಟಿನೂ ಬೇಡ, ತೀರಾ ತೆಳ್ಳನೂ ಬೇಡ, ಮೀಡಿಯಮ್ ಆಗಿರಬೇಕು. ಇದನ್ನು ನೀವು ಒಂದು 25 to 30 ಮಿನಿಟ್ಸ್ ನೀವು ನೆನೆಯಕ್ಕೆ ಬಿಡಬೇಕಾಗುತ್ತೆ. ಅದನ್ನು ಲಿಡ್ನ ಕ್ಲೋಸ್ ಮಾಡಿ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ನೆಂದಿದೆ. ಈಗ ನಾನು ಅದನ್ನು ಈ ಹಿಟ್ಟನ್ನ 3 ಭಾಗವಾಗಿ ಮಾಡ್ತಾಯಿದ್ದೀನಿ. 3 ಭಾಗನ ಮಾಡಿಕೊಂಡು ರೌಂಡ್ ಮಾಡ್ಕೊತಿದ್ದೀನಿ. 3 ಭಾಗ ಮಾಡಿ ಆದಮೇಲೆ ಈ ಥರ ರೌಂಡ್ ಮಾಡಿಕೊಂಡು ನೀವು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೀವೆಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಬಿರುಕಾಗಲ್ಲ ಬಿಸ್ಕೆಟ್ಸು. ಇಲ್ಲಾಂದರೆ ಸ್ವಲ್ಪ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಆಡಿಕೊಂಡು ಈಗ ರೌಂಡ್ ಮಾಡಿದ್ನಲ್ಲ, ಆ ಮಿಶ್ರಣನ ತಗೊಂಡು ಇವಾಗ ಲಟ್ಟಣಿಗೆ ಮಾಡ್ಕೊತೀನಿ. ತುಂಬ ತಿಕ್ಕಾಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳುವಾಗೂ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಇರಬೇಕು ರೌಂಡು, ಆ ಥರ ಮಾಡ್ಕೊಳ್ಳಿ. ಫಸ್ಟು ನೀವೀಗ ಲಟ್ಟಿಸ್ತಾ ಇದ್ದೀರಲ್ವ, ಅದನ್ನು ಸ್ವಲ್ಪ ಎಷ್ಟು ಸ್ಪ್ರೆಡ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ಅಂಟಲ್ಲ. ಆದ್ರೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಗೋಧಿ ಹಿಟ್ಟನ್ನ, ಅಂಟು ಬಿಟ್ಟರೆ ಅನ್ನೋ ರೀಸನ್ನಿಗಷ್ಟೇ. ಅಂದರೂ ಪರವಾಗಿಲ್ಲ, ಅಂಟಲಿಲ್ಲ ಅದು. ಇವಾಗ ನೋಡಿ, ಎಲ್ಲನೂ ತಗೊಂಡು ನಿಧಾನಕ್ಕೆ ನೀವು ಲಟ್ಟಿಸ್ಕೊಳ್ಳಿ. ತುಂಬ ಫಾಸ್ಟಾಗಿ ಲಟ್ಟಣಿಗೆ ಮಾಡೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ನನ್ನ ಮನೆಯಲ್ಲಿ ಮೌಲ್ಡ್ ಇರಲಿಲ್ಲ, ಈ ಥರದ್ದು ಒಂದು ಇತ್ತು, ಅದರಲ್ಲಿ ನಾನು ಶೇಪಾಗಿ ಕಟ್ ಮಾಡ್ಕೊತಿದ್ದೀನಿ. ನೀವು ಮಕ್ಳಿಗೆ ಕೊಡ್ತಿರೋದ್ರಿಂದ ಈ ಶೇಪೇ ಸಾಕು. ಇಲ್ಲ ನಾವು ದೊಡ್ಡವ್ರು ತಿಂತೀವಿ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿರೋದನ್ನ ನೀವು ಮೌಲ್ಡ್ನ ತಗೊಂಡು ನೀವು ಕಟ್ ಮಾಡ್ಕೊಬೇಕಾಗುತ್ತೆ.
ಈ ಹಿಟ್ಟು ಒಂದು ಚೂರು ಕೂಡ ವೇಸ್ಟ್ ಆಗಲ್ಲ. ಲಾಸ್ಟ್ ಫೈನಲ್ವರೆಗೂ ನೀವು ಒತ್ತಿ ಬಿಸ್ಕೆಟ್ ಮಾಡ್ಕೊಬೋದು. ಈಗ ನೋಡಿ, ಇದರಲ್ಲಿ ಒಟ್ಟು 9 ಬಿಸ್ಕೆಟ್ ಆಯಿತು ನಾನು ಒತ್ತಿದ್ದು ಒಂದು ರೋ ಅಲ್ಲಿ. ಮತ್ತು ಅದನ್ನೆಲ್ಲ ಮೇಲ್ಗಡೆ ತೆಗಿತೀನಿ ಅಲ್ವಾ, ಅದರಲ್ಲಿ ಕೂಡ ಇನ್ನೂ 4ರಿಂದ 5 ಬಿಸ್ಕೆಟ್ ಆಯಿತು. ತುಂಬಾ ಕ್ವಾಂಟಿಟಿಯಲ್ಲಿ ಆಗುತ್ತೆ. ಬರೀ 1 ಬೌಲ್ ಗೋಧಿ ಹಿಟ್ಟಲ್ಲಿ ಇಲ್ಲ ಅಂದ್ರೂ ಹೆಚ್ಚು ಕಡಿಮೆ 30ರಿಂದ 40 ಬಿಸ್ಕೆಟ್ ಆಗುತ್ತೆ. ನಾನಿವಾಗ ಮಾಡಿದ್ದೀನಲ್ವ ಈ ಲೆವೆಲಲ್ಲಿ, ಈ ಇದರಲ್ಲಿ ನೋಡಿ. ಇವಾಗ ನಾನು ಹಾಕ್ಕೊತಿದ್ದೀನಿ. ಅದ್ರಲ್ಲಿ ಕೂಡ ಇದೆ ಅಲ್ವಾ ಹಿಟ್ಟು, ಅದನ್ನು ಕೂಡ ಮತ್ತೆ ರೌಂಡ್ ಮಾಡಿ ಮತ್ತೆ ನೀವು ಒತ್ತಿ ಅದರಲ್ಲಿ ಕೂಡ ನೀವು ಬಿಸ್ಕೆಟ್ನ ಒತ್ಕೊಬೋದು. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ತುಂಬ ಹೆಲ್ದಿ ರೆಸಿಪಿ. ಯಾವುದೇ ರೀತಿ ಮೈದಾ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಿಲ್ಲ. ನಾವು ಮಕ್ಕಳುಗಳಿಗೆ ಆರಾಮಾಗಿ ಕೊಡ್ಬೋದು. ಈ ಥರ ಒತ್ತೆಲ್ಲ ಆದಮೇಲೆ ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನಾನು. ನೋಡಿ, ಎಣ್ಣೆನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ತುಂಬ ಅಂಟಂಟೋ ಥರ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಅದು ಹಿಟ್ಟು ಆರಿಬಿಡುತ್ತೆ. ಆ ರೀಸನಿಗೆ ಇವಾಗ ಎಣ್ಣೆ ಕಾದಿದೆ. ಇವಾಗ ಒಂದೊಂದು ಬಿಸ್ಕೆಟ್ನು ನೀವು ಎಣ್ಣೆಗೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಬೇಡಿ. ಹೈ ಫ್ಲೇಮ್ ಬಿಟ್ಟರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಆ ರೀಸನಿಗೆ ನೀವು ಮೀಡಿಯಮ್ ಫ್ಲೇಮ್ ಇಟ್ಟು ಅಥವಾ ಲೋ ಫ್ಲೇಮಲ್ಲಿಟ್ಟು ಎಲ್ಲ ಹಾಕಿ ಆದಮೇಲೆ ನೀವು ಮೀಡಿಯಮ್ ಫ್ಲೇಮ್ ಮಾಡ್ಕೊಬೋದು. ಇವಾಗೆಲ್ಲ ಬಿಸ್ಕೆಟ್ನು ಹಾಕ್ಕೊತಿದ್ದೀನಿ ನಾನು. ನೋಡಿ, ಇದು ಬೆಂದ ಮೇಲೆ ಅಲ್ಲಿ ಜಾಗ ಇನ್ನೂ ತುಂಬಾ ಸ್ಪೇಸ್ ಇರುತ್ತೆ. ಆದ್ದರಿಂದ ನೀವು ಎಷ್ಟು ತುಂಬ ಹಾಕೋಕ್ಕೆ ಸಾಧ್ಯನೋ ಅಷ್ಟು ಬಿಸ್ಕೆಟ್ ಹಾಕ್ಕೊಂಬಿಡಿ. ನೀವು ಜಾಗ ಇಲ್ಲ ಅಂತ ಮಾಡೋಕ್ಕೆ ಹೋಗ್ಬಿಡಿ. ಅದು ಬಂದಮೇಲೆ ಎಲ್ಲ ಸ್ವಲ್ಪ ಆಗುತ್ತೆ. ಆದ್ದರಿಂದ ಇನ್ನೂ ಸ್ವಲ್ಪ ಸ್ಪೇಸ್ ಉಳಿಯುತ್ತೆ. ಆದ್ದರಿಂದ ನಾನು ನೋಡಿ ಇಷ್ಟು ಹಾಕ್ಕೊತಿದ್ದೀನಿ. ನಿಮಗದು ಉಸಿರು ಕಟ್ಟುತ್ತದೆ ಅಂತ ಅನ್ನಿಸ್ಬೋದು, ಬಟ್ ಅಷ್ಟು ಏನೂ ಇರಲ್ಲ. ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಬೇಗನೆ ಕುಕ್ ಆಗಿಬಿಡುತ್ತೆ. ಬಟ್ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತಿರುಗಿಸ್ತಿದ್ದೀನಿ ಅಲ್ವಾ, ಒಂದೊಂದೇ ನೀವು ತಿರುಗಿಸ್ಕೊಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ಆರಾಮಾಗಿ ಇರ್ಬೋದು. ಮಕ್ಕಳುಗಳಿಗೆ ಯಾವುದೇ ರೀತಿ ಮೈದಾ ಆಗಲಿ, ಶುಗರ್ ಆಗಲಿ, ಪ್ರಿಸರ್ವೇಟಿವ್ ಆಗಲಿ ಇದರಲ್ಲಿಲ್ಲ. ನಮ್ಮ ಮಕ್ಕಳುಗಳಿಗೆ ಹೆಲ್ದಿಯಾಗಿರೋಕ್ಕೆ ಇದು ಒಂದು ಬೆಸ್ಟ್ ಅಂದರೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಅವ್ರ ಲಂಚ್ ಬಾಕ್ಸಿಗೂ ಹಾಕ್ಬೋದು. ಅವ್ರಿಗೆ ಈವ್ನಿಂಗ್ ಟೈಮ್ ಕೂಡ ತಿನ್ನೋಕ್ಕೆ ಕೂಡ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಳುಗಳಿಗೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳೇ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ಈಗ ಇದನ್ನು ತಿರುಗಿಸ್ಕೊಂಡು ನಿಧಾನಕ್ಕೆ ನೀವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಕುಕ್ ಆಗಿದೆ. ಇನ್ನೊಂದು ಸ್ವಲ್ಪ ಕುಕ್ ಆದರೆ ಸಾಕು. ತುಂಬ ಬೇಯಿಸ್ಲಿಕ್ಕೂ ಹೋಗಬೇಡಿ. ಇದು ಏನಾಗುತ್ತೆ ಅಂತ ಅಂದರೆ ಫಸ್ಟು ನೀವು ತೆಗ್ದಾಗ ಒಳಗಡೆ ಮೆದು ಥರನೇ ಇರುತ್ತೆ. ಅದನ್ನೊಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಒಳಗಡೆ ಕೂಡ ಬೆಂದಿದೆ ಅಂತ. ತೀರಾ ಬೇಯಿಸ್ಲಿಕ್ಕೆ ಹೋಗಬೇಡಿ. ಇವಾಗ ನಾನು ಬೇಯಿಸಿದ್ದೀನಿ ಅಲ್ವಾ, ಇಷ್ಟು ಸಾಕು. ಇವಾಗ ಎತ್ತು ಹಾಕ್ಕೊಬೇಕಾಗುತ್ತೆ. ಇವಾಗ ಬೆಂದಿದೆ. ಇದನ್ನ ಎತ್ತಿ ನಾನು ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ಇದೇ ರೀತಿ ಇದು ಮಿಕ್ಕಿದ್ದೆಲ್ಲ ಬಿಸ್ಕೆಟ್ನು ಹಾಕಿ ನಾನು ಕರ್ಕೊತೀನಿ. ಒಂದು 10-15 ನಿಮಿಷದಲ್ಲಿ ಏನಿಲ್ಲ ಅಂದ್ರೂ ಒಂದು 40ರಿಂದ 50 ಬಿಸ್ಕೆಟ್ನ ನಾವು ಬೇಯಿಸ್ಕೊಬೋದು. ಬರೀ ಒಂದು ಬೌಲ್ ರಾಗಿ ಹಿಟ್ಟಲ್ಲಿನೂ ಕೂಡ ಮಾಡ್ಕೊಬೋದು, ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ನೀವು ಬೇಕಾದ್ರೆ ಇದೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಗೋಧಿ ಹಿಟ್ಟು ಕೂಡ ಹಾಕಿ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಗೋಧಿ ಮತ್ತು ರಾಗಿನ 2 ಸಮ ಮಿಶ್ರಣದಲ್ಲಿ ತಗೊಂಡು ಕೂಡ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಒಳ್ಳೆ ರೆಸಿಪಿ ಇದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.